ಈಗ ವಿದ್ಯಾರ್ಥಿಗಳೇ, ಅಳತೆಗಳಲ್ಲಿ ಸಂಖ್ಯೆ, ಪ್ರಯೋಗ, ಉದ್ದ ಮತ್ತು ದ್ರವ್ಯರಾಶಿ ಎಲ್ಲ ಏನು ಬರ್ತಾವ ಈ ಗಣಿತದ ಬರ್ತಾವ. ಅದಕ್ಕೆ ನಂಬರ್ 8 ಇದು. ಈಗೆಲ್ಲ ಸರಾಸರಿ ಲೆಕ್ಕ ಮುಗಿದು ಈಗ ನೀವು ಇಂಥ ವ್ಯಾವಹಾರಿಕ ಲೆಕ್ಕಗಳು ಬರ್ತಾ ಇದ್ರೆ ಉದ್ದ, ಸಮಯ, ಮುಂದೆ ಆಮೇಲೆ ದ್ರವ್ಯರಾಶಿ, ಆಮೇಲೆ ಹಣದ ವ್ಯವಹಾರ, ಎಲ್ಲ ರೀತಿಯ ಗಣಿತಗಳು ಬರ್ತಾವೆ. ಇದನ್ನು ನೀವು ಆದಷ್ಟು ಒಂದೊಂದೇ ಮಾದರಿ ಒಂದು ಸಲ ಹೇಳ್ಬಿಟ್ರೆ ತಿಳಿತದಿದು. ಇಂಥ ಗಣಿತಗಳನ್ನು ಲಕ್ಷ್ಯ ಕೊಟ್ಟು ನೋಡ್ರಿ, ದಿನಾಲು ಅಭ್ಯಾಸ ಮಾಡಿರಿ, ರಿವಿಷನ್ ಮಾಡಿರಿ. ಮುಂದಿನ ಸಲ ನವೋದಯ ಕಣ್ಣು ಮುಚ್ಚೋ ರಿಸಲ್ಟ್ ಬರ್ತಾವೆ. ಇವು ಅದಕ್ಕೆ ನಂಬರ್ ಪ್ರಕಾರ ಮತ್ತು ನಾವು ಆದಷ್ಟು ಕ್ಲಿಯರಿಟಿ ಕೊಟ್ಟಿದ್ದೀವಿ, ಮತ್ತು ಹೊಸ ವಿಶೇಷ ಬದಲಾವಣೆ ಮಾಡಿದ್ದೀವಿ ನಾವೀಗ. ಇವೆಲ್ಲ ಅನುಕ ನಂಬರ್ಗಳ ಅಭ್ಯಾಸಗಳನ್ನು ಕ್ಲಿಯರ್ ಕಟ್ಟಾಗಿ ನಿಮಗೆ ಚೆಂದಂಗೆ ಕಾಣಿಸಂಗೆ ಮಾಡ್ಯದ. ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ ಇದು ಏನು ಉದ್ದ, ದ್ರವ್ಯರಾಶಿ, ಸಾಮರ್ಥ್ಯ, ಕಾಲ ಅಂತ ತಿಳ್ಕೊಂಡು ಇದು 8ನೇ ಅನುಕ ನಂಬರ್. ಈಗ 9 ಮುಗೀತು, 8ನೇ ಅನುಕ ನಂಬರ್ ಅದ. ನೀವು ಮಾಸ್ಟರ್ ಗೈಡ್ ಮತ್ತು ನವೋದಯ ಚಾಲೆಂಜ್ ಬುಕ್ಗಳನ್ನು ನೀವು ರೆಫರ್ ಮಾಡಿದರೆ ಈ ಗಣಿತಗಳು ಭಾಳ ಸರಳ ತಿಳಿತಾವೆ. ನೀವು ಆದಷ್ಟು ಬೇಗನೆ ಈ ಅಭ್ಯಾಸಗಳನ್ನು ರಿವಿಷನ್ ಮಾಡಿರಿ. ದಿನಾಲು ಯೂಟ್ಯೂಬ್ದಾಗ ನೋಡ್ರಿ, ಬೇಡ ಟಿ ವಿ ಚಾನಲ್ದಾಗ ನೋಡ್ರಿ, ಆಮೇಲೆ ಮೊಬೈಲ್ದಾಗ ನೋಡ್ರಿ, ಲ್ಯಾಪ್ಟಾಪ್ದಾಗ ನೋಡ್ರಿ, ಕಂಪ್ಯೂಟರ್ದಾಗ ನೋಡ್ರಿ, ಎಲ್ಲದರೊಳಗೆ ಬರ್ತದೆ. ಇದನ್ನು ಅಭ್ಯಾಸ ಉಪಯೋಗ ಮಾಡಿ. ಉತ್ತರ ಕರ್ನಾಟಕದ ಹುಡುಗರು ಕಂಪ್ಯೂಟರ್ ಬ್ರೈನ್ ಟೈಪ್ ಆಗಿ ಎಲ್ಲ ಸರ್ಕಾರಿ ಶಾಲೆಯ ಒಳಗಡೆನೆ ಹುಡುಗರು ಇದನ್ನು ಕಲ್ತರೆ ರಿಸಲ್ಟ್ ಆಗ್ತವೆ. ಎಲ್ಲ ಗೌರ್ಮೆಂಟ್ ಸ್ಕೂಲ್ದೊಳಗೆ ಎಲ್ಲ ಶಿಕ್ಷಕರೆಲ್ಲ CET ಪಾಸ್ ಆದವ್ರಿದ್ದಾರೆ. ಅವ್ರಿಗಿಂತ ಬುದ್ಧಿ ಸಿಕ್ತು ಅಂತಂದ್ರೆ ಎಲ್ಲರಿಗೂ ಉಣಿಸ್ತಾರೆ. ಅವ್ರು ಗ್ಯಾರಂಟಿನೇ. ಅವ್ರಿಗೆ ಪ್ಯಾಟರ್ನ್ ಗುರುತಿಲ್ಲ. ಅವರು ಪಠ್ಯ ಪುಸ್ತಕದ ಪ್ರಕಾರ ಅಭ್ಯಾಸದಾಗ ಎಕ್ಸ್ಪರ್ಟ್ ಇರ್ತಾರೆ ಅವರು. ಆಮೇಲೆ ಇಂಥವು ಏನು ನವೋದಯದು ಇರ್ತಾವಲ್ಲ, ಅವ್ರಿಗೆ ಇಂಥ ಟ್ರಿಕ್ಸ್ಗಳು ಗುರುತಾದವು ಅಂದ್ರೆ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲಿ ನವೋದಯ ರಿಸಲ್ಟ್ ಬರ್ತಾವ. ಇದು ಚಾಲೆಂಜ್ ನಂದು. ನೋಡಿ, ಈಗ ನಾ ತಿಳಿಸಿ ಒಳಗೆ ನೀವು ಎಲ್ಲರೂ ಲಕ್ಷ್ಯ ಕೊಟ್ಟು ನೋಡ್ರಿ. 5 ರೂಪಾಯಿಯ ನೋಟಿನ ಬದಲಿ 5 ರೂಪಾಯಿ ನೀವು ತಗೋಬೇಕಾಗೆ, ಆ 5 ರೂಪಾಯಿ ತಗೊಳ್ಳೋದ್ರ ಬದಲಾಗಿ ಕೆಳಗಿನ ಯಾವ ಉತ್ತರ 5 ರೂಪಾಯಿಗೆ ಸಮ ಆಗ್ತದ ಅದೇ ಉತ್ತರ ಆಗ್ತದ ಅಂತ ತಿಳ್ಕೊಬೇಕು. ಈಗ ನೋಡ್ರಿ, 5 ರೂಪಾಯಿಯ ನೋಟಿನ ಬದಲಿ ಇದನ್ನು ಪಡೆದರೆ ಸರಿಯಾಗುವುದು. ಇದರ ಯಾವ್ದು 5 ರೂಪಾಯಿ ಬೆಲೆ ಆಗ್ತದೆ ಅದೇ ಉತ್ತರ ಆಗ್ತದ. ಈಗ ಒಂದು ಉದಾಹರಣೆ, 5 ರೂಪಾಯಿಯ 5 ನೋಟುಗಳಂದ್ರೆ ಎಷ್ಟಾಯ್ತು? ಇದರ ಉತ್ತರ ಎಷ್ಟಾಯ್ತು? 25 ರೂಪಾಯಿ ಆಯ್ತು. ಅಲ್ಲ, ಇದರ ಉತ್ತರ ಏನಾಯ್ತು? 25 ರೂಪಾಯಿ ತೋರಿಸ್ತದ. 25 ಪೈಸೆದ್ದು 40. ಇದನ್ನ ನೋಡ್ರಿ, ಬಿ 25 ಪೈಸೆ. ನೋಡ್ರಿ, 25 ಪೈಸೆ ಹೆಂಗೆ ಬರೀತನ್ನ? 25 ಹಿಂಗೆ ಬರಿಬೇಕು. ಇದನ್ನ 40ಕ್ಕೆ ಗುಣಾಕಾರ ಮಾಡ್ರಿ. ಆಮೇಲೆ ಈಗ ದಶಮಾಂಶ ಇಲ್ಲ ಅಂತ ಹೇಳಿದ್ರೆ 25 4 100. ಈ 0 1 ಮುಂದೆ ಇಡ್ರಿ. 2 ಸ್ಥಾನ ಬಿಟ್ಟು ಬಿಂದು ಕೊಟ್ರೆ ಇದರ ಬೆಲೆ ಏನಾಯ್ತು? 10 ರೂಪಾಯಿ ಆಯ್ತು. ಹಂಗಾರೆ 5 ರೂಪಾಯಿ ಈಕ್ವಲ್ ಆಗಲಿಲ್ಲ. ಇದು ಉತ್ತರ ಅಲ್ಲ. ಸರಿಯಾಗಿ ನೀವು ತಿಳ್ಕೊಂಡ್ರಿ ಅಂದ್ರೆ ಯಾವ ಲೆಕ್ಕನೂ ಬಿರಿ. ಈ 25 ಪೈಸೆನ ಹೆಂಗೆ ಇಟ್ಟು ಗುಣಾಕಾರ ಮಾಡ್ಬೇಕು ಅನ್ನೋದು ನಿಮ್ಗೆ ಗುರ್ತಾಗಬೇಕು. ನೋಡ್ರಿ, 25 ಪೈಸೆದು ಇರ್ಲದ, ಅದು ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು 25 4 ಎಷ್ಟಾಯ್ತು? 100 ಆಯ್ತು. ಇದೊಂದು 0 ಮುಂದಿಡ್ರಿ. ಹಿಂದಿನ 0ಗಳು ಬಿಟ್ಟು ಬಿಡ್ಬೇಕು. ದಶಮಾಂಶದಾಗ ಹಿಂದಿನ 0ಗೆ ಬೆಲೆ ಇರೋದಿಲ್ಲ. ಇದನ್ನ ನೆನ್ಪಿಟ್ಕೋಬೇಕು. ಆಮೇಲೆ ದಶಮಾಂಶದ ಮುಂದೆ ಅಂಕಿ ಇತ್ತಂದ್ರೆ ಅದ್ರ ಹಿಂದೆ 0 ಇತ್ತಂದ್ರೆ ಬೆಲೆ ಸಿಕ್ತು. ಈ ಬಿಂದುದ ಹಿಂದೆ ಜರ್ ಏನಾದರೂ 0 ಕೊಟ್ರೆ ಹಿಂದೆ ಅಂಕಿ ಹೆಚ್ಚಿದ್ರೆ ಅಷ್ಟೇ ಬೆಲೆ ಬರ್ತದೆ. ಬರೀ 0 ಇಟ್ಟು ಬಿಟ್ರೆ ಏನಾಗ್ತದ? ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇಲ್ಲ ಅಂತ ತೋರಿಸ್ತದ. 0.25 ಗುಂಡ್ಲೆ 40. 25 ಗುಂಡ್ಲೆ 40 ಮಾಡಿದ್ರೆ 1000 ಆಯ್ತು. ಇವು 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಬಿಡ್ರಿ, 10 ರೂಪಾಯಿ ತೋರಿಸ್ತು. 5 ರೂಪಾಯಿ ಈಕ್ವಲ್ ಅಲ್ಲ. ಬಿ ಉತ್ತರನೂ ಅಲ್ಲ. ಇನ್ನು 50 ಪೈಸೆದು 10 ನಾಣ್ಯಗಳು ನೋಡ್ರಿ. ಸಿ 50 ಪೈಸೆ ಹಿಂಗೆ ಹಚ್ಚ್ರಿ. ಇದು 10ರಲ್ಲಿ ಗುಣಾಕಾರ ಮಾಡ್ರಿ ಅಂದ್ರೆ ಎಷ್ಟಾಯ್ತು? 500 ಆಯ್ತು. ನೋಡ್ರಿ, ಆಗೋದಿಲ್ಲ. ನೋಡ್ರಿ, ಇದೊಂದು 0, ಇದು ದಶಮಾಂಶ ಇಲ್ಲ. 50 ಪೈಸೆನ ಹೆಂಗೆ ಹಚ್ಬೇಕು ಅನ್ನೋದು ತಿಳ್ಕೊಬೇಕು. 0.50 ಗುಂಡ್ಲೆ 500 ಆಯ್ತು. 2 ಸ್ಥಾನ ಬಿಂದು ಕೊಟ್ಬಿಟ್ರೆ ಏನಾಗ್ತಿದ್ದು? ಇದ್ರ ಈಕ್ವಲ್ 5 ರೂಪಾಯಿ ಆಯ್ತು. ಉತ್ತರ ಸಂಖ್ಯೆ ಯಾವುದು? ಸಿ ಉತ್ತರ ಆಗ್ತದ. ನೋಡಿ, 25 ಪೈಸೆದು 10 ನಾಣ್ಯ ಅಂದ್ರೆ ಏನಾಗ್ತದ? 2 ರೂಪಾಯಿ 50 ಪೈಸೆ ಆಗ್ತದ. ಅದನ್ನೊಂದು ತೋರಿಸ್ ನೋಡಿ. ಡಿ ಉತ್ತರ ಇಲ್ಲ ಅಂದ್ರೂ ತೋರಿಸ್ತು ನೋಡಿ. 0.25
0.25 ಗುಂಡ್ಲೆ 10 ಬರೋಬ್ಬರಿ 250. 2 ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಟ್ರೆ ಏನಾಯ್ತು? 2.50. ಇದು ಉತ್ತರ ಅಲ್ಲ. ಉತ್ತರ ಸಂಖ್ಯೆ ಯಾವುದು? ಸಿ. 5 ರೂಪಾಯಿ ಬಂತಿಲ್ಲ? ಬಂದದಿಲ್ಲ ನೋಡ್ರಿ. ಡಿ 0.25 ಗುಂಡ್ಲೆ 10 ಬರೋಬ್ಬರಿ 250. 2 ಸ್ಥಾನ ಬಿಂದು ಕೊಟ್ರೆ 2.50 ಅಂದ್ರೆ 2.50 ಯಾವ್ದು 5 ರೂಪಾಯಿ ಆಗ್ತಿದ್ರಾಗ? 5 ರೂಪಾಯಿ ಆದದ್ದು ಯಾವ್ದಪ್ಪ ಅಂದ್ರೆ ಉತ್ತರ ಸಂಖ್ಯೆ ಸಿ. ನೋಡಿ, ಹೆಂಗೆ ಲೆಕ್ಕಗಳನ್ನು ತಿಳ್ಕೊಳ್ಳೋದು. 300 ರೂಪಾಯಿ ಎಂದರೆ ಪೈಸೆ ಮಾಡಿಬಿಡ್ರಿ, ಬಂದ್ ಪಾಟ್ನ ಉತ್ತರ ಸಿಕ್ಬಿಡ್ತದ. ಅದು ಭಾಳ ಸರಳ ಸಿಗ್ತದ ಉತ್ತರ. ಏನು 300 ರೂಪಾಯಿ ಎಂದರೆ ಎದ್ರಾಗ ಬರಿ ಅಂದಾರ ಅವರು? ಪೈಸೆದಾಗ ಬರಿ ಅಂದಾರ. ಏನು ದೊಡ್ಡ ಬೇರೆ? 300 ರೂಪಾಯಿ ಇಡ್ರಿ. 1 ರೂಪಾಯಿ ಪೈಸೆ ಎಷ್ಟು? 100. ಆಮೇಲೆ 3 ಇಡ್ರಿ. 0 ಎಷ್ಟದು? 1 2 3 4. 1 2 3 4 ಇದಕ್ಕೆ ಪೈಸೆ ಅಂತ ಬರೆದು ಬಿಡ್ರಿ. ಎಲ್ಲದ ನೋಡ್ರಿ ಉತ್ತರ? 4 0 ಉತ್ತರ ಸಂಖ್ಯೆ ಡಿ. ಹಿಂಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ 300 ರೂಪಾಯಿ ಅಂದರೆ ಏನು ಬರ್ದಾರ? ಇದನ್ನ ಪೈಸೆದಾಗ ಮಾಡ್ರಿ ಅಂದಂಗ ನೀವು ಅದನ್ನ ನೀವೇ ಸ್ವಂತ ವಿಚಾರ ಮಾಡತಕ್ಕಂಥ ಗಣಿತದ. 300 ರೂಪಾಯಿ ಎಂದರೆ ತಾಳಗ ಎಷ್ಟು ಪೈಸೆ ಆಗ್ತದ ನೀವೇ ಕಂಡುಹಿಡಿಯೋದು. ಅಂದರೆ 300 ರೂಪಾಯಿ ಅಂದರೆ 300 ಗುಂಡ್ಲೆ 100. 1 ರೂಪಾಯಿಗೆ 100 ಪೈಸೆ. 300 ರೂಪಾಯಿಗೆ ಎಷ್ಟಾಯ್ತು? ಬಿಡಿ 10 100 1000 30,000 ಪೈಸೆ ಅಂದರೆ 300 ರೂಪಾಯಿ. ಈಗ ಹೊಸ ನಿಯಮದ ಪ್ರಕಾರ ಈಗ ಮೋದಿ ಸರ್ಕಾರ ಬಂದದ 2026ನೇ ಇಸ್ವಿಯೊಳಗೆ ಎಲ್ಲ ಪ್ರತಿಯೊಂದು ನಾಣ್ಯಗಳನ್ನು ನಾವು ಸಂಗ್ರಹ ಮಾಡಿದ್ರೆ, ನೋಟುಗಳು ಮಾಡಿದ್ದೆ ಆದ್ರೆ ಕಾಯಿನ್ ಅಲ್ಲ, ಇದು ಓನ್ಲಿ ಕಾಗದ ನೋಟುಗಳನ್ನು ನಾವು ಸಂಗ್ರಹ ಮಾಡಿದರೆ, ಈಗ ನಮಗೆ ಪ್ರತಿಯೊಂದು ನಾಣ್ಯವನ್ನು ನಮ್ಮ ಹತ್ತಿರ ಇದ್ದರೆ ನಮ್ಮ ಹತ್ತಿರದಿಂದ ಒಟ್ಟು ಹಣ ಎಷ್ಟು ಅಂತ ಕೇಳ್ತಾನೆ. ನೋಡಿ, ಶಿವಲೀಲಾಳ ಹತ್ತಿರ ಚಲಾವಣೆಯಲ್ಲಿರುವ ಎಲ್ಲ ಒಂದೊಂದು ನೋಟುಗಳಿದ್ದರೆ ಅವಳ ಹತ್ತಿರ ಇರುವ ಹಣ ಎಷ್ಟು? ಈಗ ಸಡನ್ನಾಗಿ ಈಗ ನೋಡ್ರಿ 500 ನೋಡಿರಿ ನೀವು. ಆಮೇಲೆ 200 ಓಕೆ, 100 ಓಕೆ, ಆಮೇಲೆ 50 ಓಕೆ, 20 ಓಕೆ, 10 ಓಕೆ, 5 ಕಾಣಿಸ್ವಂತ ಈಗ ನಮಗೆ ಈಗಿನ ಪ್ರೆಸೆಂಟ್ ಇದರ ಪ್ರಕಾರ ಇಲ್ಲ. ಅಂದ್ರೆ 5 1 3 8 880 ರೂಪಾಯಿ ಆಗ್ತಿದ್ರು. ಎಷ್ಟಾಯ್ತು? ಇದರ ಮೊತ್ತ ಟೋಟಲ್ದೊಳಗೆ 880 ರೂಪಾಯಿ ಆಯ್ತು. ಉತ್ತರ ಸಂಖ್ಯೆ 880. ಉತ್ತರ ಸಂಖ್ಯೆ ಎ ಹಾಕ್ರಿ, ನೆನ್ಸ್ಕಿಲ್ಲ. ಯಾಕಂದ್ರೆ ನೋಟ್ ಈಗಿನ ಪ್ರೆಸೆಂಟ್ ನಿಮಗೆ ವ್ಯವಹಾರ ಜ್ಞಾನ ಬರ್ಬೇಕು. ಆಕಸ್ಮಿಕವಾಗಿ 5 50 150 ಹಿಂಗೇನು ನೋಟ್ ತೆಗೆದ್ರಂದ್ರೆ ಆಯಾ ವರ್ಷಕ್ಕೆ ಸಂಬಂಧಪಟ್ಟಂಗೆ ನೋಟ್ಗಳ ಉತ್ತರದ ಇದು ಸರಿಯಾಗಿ ನೋಡ್ಕೊಂಡಿರಿ. ನೀವು ಚೆನ್ನಾಗಿ ಬರ್ಕೋರಿ. ಯಾವ್ದಾತಿಗೆ ಉತ್ತರ ಸಂಖ್ಯೆ ಸಿ ಆಗ್ಯದ, ಇದಕ್ಕೊಂದು ರೈಟ್ ಹಾಕ್ರಿ, ಇದಕ್ಕೊಂದು ರೌಂಡ್, ಇದಕ್ಕೊಂದು ಇಂಟು ಹಾಕ್ರಿ, ಇದಕ್ಕೂ ಹಾಕ್ರಿ, ಇದಕ್ಕೂ ಹಾಕ್ರಿ. ನೋಡ್ರಿ, ಚಂದಂಗೆ ಎಕ್ದಮ್ ಕ್ಲಿಯರ್ ಆಗಿ ಕೊಟ್ಟದ. ನೋಡ್ರಿ, ಅಭ್ಯಾಸ ಚೆನ್ನಾಗಿ ಮಾಡ್ರಿ, ಬರ್ಕೋರಿ ಫೇರ್ದಾಗ.